Hi students. In the last video, we discussed a few problems about income from other sources. In today's video, we shall continue those problems. Means in last video, we solved 5 problems. And in today's video, we shall continue with the problem number 6. Here there is problem number 6. Mr. Jai furnishes the following particulars of his income for the previous year ended 31st/3/2019. So firstly we shall see if there is any expenses we shall list out. Expenses ಏನಾದರೂ ಇದೆ ಲಿಸ್ಟ್ ಔಟ್ ಮಾಡಿಕೊಂಡು ಅದು ಯಾವ ಪಾಯಿಂಟು ಅದು ಅಡ್ಜಸ್ಟ್ಮೆಂಟ್ ಏನಾಗುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಓಕೆ, ಇನ್ ದಿಸ್ ಪ್ರಾಬ್ಲಮ್ ದೆರ್ ಆರ್ ನೋ ಎಕ್ಸ್ಪೆಂಡಿಚರ್ಸ್ ಏನೂ ಇಲ್ಲ. ಸೊ ಅಡ್ಜಸ್ಟ್ಮೆಂಟ್ಸ್ ಏನೂ ಬರಲ್ಲ ಆಗದಾಗ ಹಾಗೆ ಪಾಯಿಂಟ್ ವೈಸ್ ಪಾಯಿಂಟ್ ಸಾಲ್ವ್ ಮಾಡ್ತಾ ಬರೋಣ. ₹36,000 10% tax free debentures of a company listed in a recognized stock exchange. So stock free, if it is a government, then it was exempted, but it is not a government at all. It is government tax free, government anta helilla. So if they do not mention or if they didn't mention anything about whether it is a government or commercial, then we will consider this as a commercial. ಇದನ್ನ ಅಲ್ಲಿ ಏನು ತಗೊಳ್ತೀವಿ ನಾವು? ಸೊ ಕಮರ್ಷಿಯಲ್ ಅಂತ ತಗೊಳ್ತೀವಿ. ಸೊ ಕಮರ್ಷಿಯಲ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಲ್ವೇಸ್ ಇನ್ ನೆಟ್. ಅವರು ಇನ್ವೆಸ್ಟ್ಮೆಂಟ್ ವಿತ್ ಪರ್ಸೆಂಟೇಜ್ ಕೊಟ್ಟರು ಆರ್ ಇಲ್ಸ್ ಡೈರೆಕ್ಟಾಗಿ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟರು, ಆಲ್ವೇಸ್ ಅದು ನೆಟಲ್ಲಿ ಇರುತ್ತೆ. ದೆನ್ ಈಸ್ ಸಪೋಸ್ ಟು ಕನ್ವರ್ಟ್ ಇಂಟು ಗ್ರಾಸ್ ಕನ್ವರ್ಟ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಇನ್ವೆಸ್ಟ್ಮೆಂಟ್ ವಿತ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಇಂಟು 10% ದ ಸೆನ್ಸ್ ಇಲ್ ಗೆಟ್ 3,600. ಸೊ divided by the TDS for this is 10%, divided by 90% the sense you'll get 4,000. So that is what problem that adjustment number 1. Next, interest on post office savings account, it was 2,000 or it is 2,000. It is exempted up to 3,500. So limit gintu ಒಳಗಡೆ ಇದೆ, exempted. ನೆಕ್ಸ್ಟ್ 12,000 12% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅವರೇ ಕೊಟ್ಬಿಟ್ಟಿದ್ದಾರೆ, ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ. ಸೊ ಟ್ಯಾಕ್ಸ್ ಫ್ರೀ ಬಂದಾಗ ಆಲ್ವೇಸ್ ಇಟ್ ವಿಲ್ ಬಿ ಇನ್ ನೆಟ್ಟಲ್ಲಿರುತ್ತೆ, ಗ್ರಾಸ್ ಮಾಡಬೇಕು. ಆ್ಯಂಡ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ಲಿಸ್ಟೆಡ್ ಆ್ಯಂಡ್ ಅನ್ಲಿಸ್ಟೆಡ್. ಸೊ ಆರ್ ರಿಜಿಸ್ಟರ್ಡ್ ಆ್ಯಂಡ್ ಅನ್ರಿಜಿಸ್ಟರ್ಡ್, ಬೋತ್ ದ ಶೇರ್ಸ್ ವಿಲ್ ಬಿ ಟ್ರೀಟೆಡ್ ಆಸ್ ಸೇಮ್ ಹಿಯರ್. ಸೊ ಇಟ್ ವಿಲ್ ಬಿ ಬಿಟ್ ಡಿಫರ್ ಇನ್ ಕ್ಯಾಪಿಟಲ್ ಗೇನ್ಸ್. ಕ್ಯಾಪಿಟಲ್ ಗೇನ್ಸಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ, ಬಟ್ ಹಿಯರ್ ಬೋತ್ ವಿ ವಿಲ್ ಟ್ರೀಟ್ ಇನ್ ಎ ಸಿಂಪಲ್ ಮ್ಯಾನರ್, ದಟ್ ಮೀನ್ಸ್ ಸೇಮ್ ಮ್ಯಾನರ್. ಸೊ ಕಮರ್ಷಿಯಲ್ ಆಲ್ವೇಸ್ ಅಲ್ಲಿಗೆ 12,000 ಇಂಟು 12%. ಸೊ ಇಲ್ ಗೆಟ್ 1,440 ಡಿವೈಡೆಡ್ ಬೈ 90%. ಇಲ್ ಗೆಟ್ 1,600. ಸೊ 1,600 ಬರುತ್ತೆ. ಸೊ ಅದನ್ನ ಇದು ಮಾಡಿದಾಗ, ಸೊ ಯಾಕಂದರೆ ಇದು ಆಲ್ವೇಸ್ ನೆಟ್ಟಲ್ಲಿ ಇರುತ್ತೆ, ಸಪೋಸ್ ಟು ಕನ್ವರ್ಟ್ ಫಾರ್ ದ ಕ್ರಾಸ್. ನೆಕ್ಸ್ಟ್ ಡಿವಿಡೆಂಟ್ ₹7,000 ಫ್ರಮ್ ಟೀ ಕಂಪನಿ. ಸೊ ದೇ ಎಲ್ಲಿ ಅಂತ ಮೆನ್ಷನ್ ಮಾಡಿಲ್ಲ, ಟೀ ಕಂಪನಿ ಅವ್ರು ಎಲ್ಲಿ ಅಂತ ಮೆನ್ಷನ್ ಮಾಡಿಲ್ಲ ಅಂದರೆ ಕಂಪನಿ ಇಂಡಿಯಾದಲ್ಲಿ ಇರುತ್ತೆ. ಇಟ್ಸ್ ಕ್ಲಿಯರ್, ಅವ್ರು ಮೆನ್ಷನ್ ಮಾಡಬೇಕು ಕಂಪನಿ ಎಲ್ಲಿರುತ್ತೆ ಅಂತ. ಎಲ್ಲಿ ಅಂತ ಮೆನ್ಷನ್ ಮಾಡಿದಾಗ ಇಟ್ಸ್ ಕ್ಲಿಯರ್ ಕಂಪನಿ ಇಂಡಿಯಾದಲ್ಲಿರುತ್ತೆ ಅಂತ. 60% ಆಫ್ ಇನ್ಕಮ್ ಅಗ್ರಿಕಲ್ಚರಲ್. ಸೊ ಫಸ್ಟ್ ಆಫ್ ಆಲ್ ಈಗ ಟೋಟಲ್ ಇನ್ಕಮ್ 7,000 ತೊಗೊಂಡಾಗ 7,000ಅಲ್ಲಿ 60% ಬಂದು ಅಗ್ರಿಕಲ್ಚರ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ರಿಮೈನಿಂಗ್ 40% ಬಂದು ಇಂಡಿಯನ್ ಅಂದರೆ ಕಂಪ್ನಿ ಇನ್ಕಮ್ ಅಂತ ಹೇಳ್ತಾ ಇದ್ದಾರೆ. ಅಗ್ರಿಕಲ್ಚರ್ ಇನ್ಕಮು ಎಕ್ಸಮ್ಟೆಡ್ ಆ್ಯಂಡ್ ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿನೂ ಎಕ್ಸಮ್ಟೆಡ್. ಇಲ್ಲ ಡೈರೆಕ್ಟಾಗಿ ನೀವು 7,000 ತೊಗೊಂಡು ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಎಕ್ಸಮ್ಟೆಡ್ ಇರುತ್ತೆ, ಹೆನ್ಸ್ ಎಕ್ಸಮ್ಟೆಡ್. ಸೊ ನಾಟ್ ಎ ಟ್ಯಾಕ್ಸ್ ಎಟ್ ಆಲ್, ಇದು ಎಕ್ಸಮ್ಟೆಡ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು 30,000 8% ಪೋರ್ಟ್ ಟ್ರಸ್ಟ್ ಬಾಂಡ್ಸ್. ಸೊ ಅವ್ರು ಏನು ಮೆನ್ಷನ್ ಮಾಡಿಲ್ಲ, ಹೆನ್ಸ್ ಇಟ್ ಈಸ್ ಎ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅವರು ಲೆಸ್ ಟ್ಯಾಕ್ಸ್ ಟ್ಯಾಕ್ಸ್ ಫ್ರೀ ಅಂತ ಮೆನ್ಷನ್ ಮಾಡಿದಾಗ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಮೌಂಟ್ ವಿತ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಸೊ ಆಲ್ವೇಸ್ ಇಟ್ ವಿಲ್ ಬಿ ಇನ್ ಎ ಗ್ರಾಸಲ್ಲೇ ಇರುತ್ತೆ. ಸೊ 8 3 24 ಇಲ್ಲಿ ಗೆಟ್ 2,400. ಸೊ ಇದರಲ್ಲಿ 2,400 ಈಸ್ ಟ್ಯಾಕ್ಸಬಲ್. ಸಿ ಒಂದು ಪಾಯಿಂಟಲ್ಲಿ 2,400 ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ₹4,000 ದ ಕಂಪನಿ ಡಿಡಕ್ಟೆಡ್ ಟ್ಯಾಕ್ಸಸ್. ಸೊ ಅಲ್ಲಿಗೆ ಡಿವಿಡೆಂಟ್ ಎಷ್ಟು ಬಂದರೆ ಅಷ್ಟೇ ಟ್ಯಾಕ್ಸಬಲ್. ಅವ್ರು TDS ಡಿಡಕ್ಟ್ ಮಾಡ್ಕೊಂಡಿದ್ದಾರಾ ಬಿಟ್ಟಿದ್ದಾರಾ, ಸೊ ದಟ್ಸ್ ನನ್ ಆಫ್ ಅವರ್ ಬಿಸ್ನೆಸ್. ಸೊ ಆ್ಯಕ್ಚುಲಿ ಎಕ್ಸಾಕ್ಟ್ ಇನ್ಕಮ್ ಎಷ್ಟಿರುತ್ತೆ ಅಷ್ಟೇ ಟ್ಯಾಕ್ಸಬಲ್ ಮಾಡಿ. ಇದನ್ನು ನಾವು ಗ್ರಾಸಪ್ ಮಾಡೋ ಅವಶ್ಯಕತೆ ಇಲ್ಲ. ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿನ ನಾವು ಗ್ರಾಸಪ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅವ್ರಿಗೆ ಎಷ್ಟು ಎಕ್ಸಾಕ್ಟ್ ರಿಸೀವ್ ಆಗಿರುತ್ತೆ ಅದಷ್ಟೇ ಟ್ಯಾಕ್ಸಬಲ್. ಸೊ ಅವ್ರು ರಿಸೀವ್ ಆಗ್ತಾ ಇರೋದು ಎಷ್ಟಿದೆ ಅಲ್ಲಿಗೆ 4,000 ಇದೆ, 4,000ನ ಮಾತ್ರ ಟ್ಯಾಕ್ಸ್ ಮಾಡಿ. ಸೊ ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿನ ಗ್ರಾಸಪ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ನೆಟ್ ಕೊಟ್ಟರು ಗ್ರಾಸ್ ಕೊಟ್ಟರು ಏನು ಅಮೌಂಟ್ ಇದೆ ಆ ಅಮೌಂಟ್ನ ಡೈರೆಕ್ಟಾಗಿ ನೀವು ಟ್ಯಾಕ್ಸ್ ಮಾಡ್ತಾ ಇರ್ಬೋದು. ಇದನ್ನು ಮತ್ತೆ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಅದನ್ನು.
ನೆಕ್ಸ್ಟ್ 15,000 9% ಮುನ್ಸಿಪಲ್ ಡಿಬೆಂಚರ್ಸ್. ಸೊ ಅವ್ರೇನೋ ಮೆನ್ಷನ್ ಮಾಡಿಲ್ಲ ಅಂದರೆ ಕಮರ್ಷಿಯಲ್ ಆಗಿರುತ್ತೆ. ಸೊ ಕಮರ್ಷಿಯಲ್ ಲೆಸ್ ಟ್ಯಾಕ್ಸ್ ವಿತ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಸೊ ನೋಡೋಣ, ಕಮರ್ಷಿಯಲ್ ಲೆಸ್ ಟ್ಯಾಕ್ಸ್ ವಿತ್ ಪರ್ಸೆಂಟೇಜ್ ಕೊಟ್ಟಾಗ ಆಲ್ವೇಸ್ ಅದೇನಾಗಿರುತ್ತೆ, ಗ್ರಾಸಲ್ಲಿ ಇರುತ್ತೆ. ಕಮರ್ಷಿಯಲ್ ಲೆಸ್ ಟ್ಯಾಕ್ಸ್ ಪರ್ಸೆಂಟೇಜ್ ಕೊಟ್ಟಾಗ ಸೊ 15,000 ಇಂಟು 9% ಇಲ್ ಗೆಟ್ 1,350 ಟ್ಯಾಕ್ಸ್ ಮಾಡಿ. ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ಲಾಟ್ರಿ ನೆಟ್ ಅಮೌಂಟ್ ಕೊಟ್ಟಿದ್ದಾರೆ, ಕನ್ವರ್ಟೆಡ್ ಟು ಗ್ರಾಸ್. ಸೊ ಡಿವೈಡೆಡ್ ಬೈ 70% ಇಲ್ ಗೆಟ್ 30,000. ಆ್ಯಂಡ್ ನೆಕ್ಸ್ಟು 2,10% ಡಿಬೆಂಚರ್ಸ್ ಆಫ್ ಪಬ್ಲಿಕ್ ಲಿಮಿಟೆಡ್ ನಾಟ್ ಲಿಸ್ಟೆಡ್. ಮೊದಲು ಹೇಳಿದ್ದೀನಿ, ಲಿಸ್ಟೆಡು ಅನ್ಲಿಸ್ಟೆಡ್ ಎಲ್ಲ ನೀವು ಕನ್ಸಿಡರ್ ಮಾಡೋ ಅವಶ್ಯಕತೆ ಏನಿಲ್ಲ. ಲಿಸ್ಟೆಡ್ ಅನ್ಲಿಸ್ಟೆಡ್ ಎರಡೂ ನಾವು ಸೇಮ್ ಆಗಿ ಕನ್ಸಿಡರ್ ಮಾಡ್ತೀವಿ. ಲಿಸ್ಟೆಡ್ ಮತ್ತು ಅನ್ಲಿಸ್ಟೆಡ್ ಏನು ಡಿಫ್ರೆನ್ಸ್ ನೀವು ಮಾಡೋ ಅವಶ್ಯಕತೆ ಇಲ್ಲ ಅಂತ. ಅಲ್ಲಿಗೆ 2,10% ಡಿಬೆಂಚರ್ಸ್ ಆಫ್ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಬಂದಾಗ ಸೊ ಅವ್ರೇನೋ ಮೆನ್ಷನ್ ಮಾಡಿಲ್ಲ ಅಂದರೆ ಕಮರ್ಷಿಯಲ್ ಅವರೇ ಹೇಳಿದ್ದಾರೆ ಪಬ್ಲಿಕ್ ಲಿಮಿಟೆಡ್ ಅಂತ. ಸೊ ದೆನ್ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆಲ್ವೇಸ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಪರ್ಸೆಂಟೇಜ್ ವಿತ್ ಇನ್ವೆಸ್ಟ್ಮೆಂಟ್ ಕೊಟ್ಟಾಗ ಇಟ್ ವಿಲ್ ಬಿ ಇನ್ ಗ್ರಾಸ್. ಸೊ 2,00,000 10% ಅಂದರೆ ಇಲ್ ಗೆಟ್ 20,000. ಆ್ಯಂಡ್ ನೆಕ್ಸ್ಟ್ 12,000 5% ಡಿಬೆಂಚರ್ಸ್ ಆಫ್ ಡೆಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ. ಇದು ಅಷ್ಟೇ. ಸೊ ಕಮರ್ಷಿಯಲ್ ಲೆಸ್ ಟ್ಯಾಕ್ಸ್ ಪರ್ಸೆಂಟೇಜ್ ವಿತ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಗ್ರಾಸಲ್ಲಿ ಇರುತ್ತೆ. ಸೊ 12,000 ಇಂಟು 5% ಇಲ್ ಗೆಟ್ 600. ಸೊ ಇಫ್ ಯು ಟೋಟಲ್ ಆಲ್ ದಿಸ್ ಇಲ್ ಗೆಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಫ್ Mr. Jai. And next we shall solve with the problem number 7. Problem number 7 na solve ಮಾಡೋಣ. Dr. Ahmad, a lecturer in a college, furnished the following particulars on the basis of which compute is total income for the assessment year 2019-20. So they asked total income. Keep this in mind. Total income and it is a total of all the 5 heads of income. Income from salary, income from house property, so PGBP and capital gains and other sources. ಇಷ್ಟು ಯಾವುದಿದೆ ಎಲ್ಲನೂ ಹಾಕಿ ಟೋಟಲ್ ಮಾಡಬೇಕಾಗತ್ತೆ. ದೋಸ್ ಟು ದೇ ಆರ್ ಗಿವನ್ ರಿಗಾರ್ಡಿಂಗ್ ಸ್ಯಾಲ್ರಿ ಕೊಟ್ಟಿದ್ದಾರೆ, ವಾರ್ಡ್ನೆಸ್ ಅಲೋಯನ್ಸಸ್ ಕೊಟ್ಟಿದ್ದಾರೆ, ಎರಡೂ ಟ್ಯಾಕ್ಸಿಬಲ್ ಆಗುತ್ತೆ. ಫಸ್ಟ್ ಇನ್ಕಮ್ ಫ್ರಮ್ ಸ್ಯಾಲ್ರಿ ಐಡೆಂಟಿಫೈ ಮಾಡ್ಕೊಳ್ಳಿ. ಇನ್ಕಮ್ ಫ್ರಮ್ ಸ್ಯಾಲ್ರಿ ಐಡೆಂಟಿಫೈ ಮಾಡ್ಕೊಳ್ಳಿ. ಇನ್ಕಮ್ ಫ್ರಮ್ ಸ್ಯಾಲ್ರಿ ಐಡೆಂಟಿಫೈ ಮಾಡುವಾಗ ಕೀಪ್ ದಿಸ್ ಇನ್ ಮೈಂಡ್, ದರ್ ಇಸ್ ಅ ಡಿಡಕ್ಷನ್ ಅಂಡರ್ ಸೆಕ್ಷನ್ 16. ಅಂಡರ್ ಸೆಕ್ಷನಲ್ಲಿ ಅಂದರೆ ಸೆಕ್ಷನ್ 16ನಲ್ಲಿ ಡಿಡಕ್ಷನ್ ಬರುತ್ತೆ. ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಕೊಡಬೇಕಾಗತ್ತೆ. ಸೊ ಅದನ್ನು ಕೊಟ್ಬಿಟ್ಟು ಸ್ಯಾಲ್ರಿ ಎಷ್ಟು ಬರುತ್ತೆ ಅಷ್ಟನ್ನ ಐಡೆಂಟಿಫೈ ಮಾಡಿಕೊಂಡು ಸೊ ರಿಮೈನಿಂಗ್ ಅದಕ್ಕೆ ಇದನ್ನ ಅದರ್ ಸೋರ್ಸಸ್ನ ಕ್ಯಾಲ್ಕುಲೇಟ್ ಮಾಡಿ ಆ್ಯಡ್ ಮಾಡಬೇಕಾಗತ್ತೆ. ಎಕ್ಸಾಮಿನೇಷನ್ ರೆಮ್ಯುನರೇಷನ್ ಫ್ರಮ್ ಡೆಲ್ಲಿ ಯೂನಿವರ್ಸಿಟಿ, ಇಟ್ ಈಸ್ ಫುಲ್ ಟ್ಯಾಕ್ಸಬಲ್. ರಾಯಲ್ಟಿ ಫ್ರಮ್ ಬುಕ್ಸ್ ಆ್ಯಂಡ್ ಆರ್ಟಿಕಲ್ಸ್, ಇಟ್ ಈಸ್ ಆಲ್ಸೋ ಫುಲ್ ಟ್ಯಾಕ್ಸಬಲ್. ವಿನ್ನಿಂಗ್ ಫ್ರಮ್ ದ ಕಾರ್ಡ್ ಗೇಸ್ ಕ್ಲಬ್, ಇಟ್ ಈಸ್ ಆಲ್ಸೋ ಫುಲ್ ಟ್ಯಾಕ್ಸಬಲ್. ವಿನ್ನಿಂಗ್ ಫ್ರಮ್ ಕರ್ನಾಟಕ ಸ್ಟೇಟ್ ಲಾಟ್ರಿ, ಗ್ರಾಸ್ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಫುಲ್ ಟ್ಯಾಕ್ಸಬಲ್ ಮಾಡಿ. ಎಕ್ಸ್ಪೆಂಡಿಚರ್ ಆನ್ ಪರ್ಚೇಸ್ ಆಫ್ ಲಾಟ್ರಿ ಟಿಕೆಟ್ ಆಸ್ ಇಟ್ ಟೋಲ್ಡ್ ಅರ್ಲಿಯರ್, ಇದನ್ನು ನಾವು ಅಲೋ ಮಾಡೋದಿಲ್ಲ. ಇಂಟ್ರೆಸ್ಟ್ ಆನ್ 8.5% ರಿಲೀಫ್ ಬಾಂಡ್ ರುಪೀಸ್ 8,500 ಇದೆ. ಸೊ ಆ್ಯಕ್ಚುಲಿ ಇಟ್ ಈಸ್ ಟ್ಯಾಕ್ಸ್ ಫ್ರೀ, ಇದು ಟ್ಯಾಕ್ಸ್ ಫ್ರೀ ಇದೆ. ಸೊ I'll give that list of tax free interest ಯಾವ್ದು ಟ್ಯಾಕ್ಸ್ ಫ್ರೀ ಇದೆ ಅಂತ ನಾನು ನೆಕ್ಸ್ಟ್ ಲೇಟರ್ ಅನ್ನು ಕೊಡ್ತೀನಿ. ದಿಸ್ ಇಸ್ ಟ್ಯಾಕ್ಸ್ ಫ್ರೀ, ಕೀಪ್ ದಿಸ್ ಇನ್ ಮೈಂಡ್. ಆ್ಯಂಡ್ ನೆಕ್ಸ್ಟ್ ಕ್ಯಾಶ್ ಗಿಫ್ಟ್ ಫ್ರಮ್ ಕಸಿನ್. ಸೊ ಕಸಿನ್ ಇಸ್ ನಾಟ್ ರಿಲೇಟಿವ್, ಏನು ರಿಲೇಟಿವ್ ಅಲ್ಲ, ಒಂದು ಮೂವೇಬಲ್ ಪ್ರಾಪರ್ಟಿ ಇದೆ. ಕ್ಯಾಶ್ ಗಿಫ್ಟ್ ಫ್ರಮ್ is grandfather. Even grandfather is not a, that means sorry, not a grandfather, brother of grandfather. Grandfather is a relative, but brother of grandfather is not a relative. So ಇಬ್ರು ನಾನ್ ರಿಲೇಟಿವ್ ಆಗಿದೆ, ಎರಡು ಕ್ಯಾಶ್ ಗಿಫ್ಟ್ ಆಗಿರೋದ್ರಿಂದ 30 + 30 ಎರಡನ್ನೂ ಆ್ಯಡ್ ಮಾಡ್ಕೋಬೇಕು. ಸೊ ಟೋಟಲ್ 60,000 ಆಗುತ್ತೆ. 60,000 ಕಂಪೇರ್ ವಿತ್ 50,000. ಸೊ anyhow more than 50,000 ಇದೆ, hence entire 60,000 is taxable. ಎಂಟೈರ್ 60,000 ಇಲ್ಲಿ ನೀವು ಟ್ಯಾಕ್ಸಬಲ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಇನ್ಕಮ್ ಫ್ರಮ್ ಸ್ಯಾಲ್ರಿ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಕೊಟ್ಬಿಟ್ಟು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಮಾಡಿಕೊಂಡು ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಸೊ ಇಲ್ ಗೆಟ್ ಇನ್ಕಮ್ ಫ್ರಮ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ಅಹ್ಮದ್. ದಟ್ ಇಸ್ ಪ್ರಾಬ್ಲಮ್ ನಂಬರ್. ಅಂಡ್ ನೆಕ್ಸ್ಟ್ ವಿ ಶಾಲ್ ಸಾಲ್ವ್ ಪ್ರಾಬ್ಲಮ್ ನಂಬರ್ 8. Miss Naina, resident, a lecturer of a college in Delhi, gives you the following particulars of her relating to the financial year 2018-19. Compute her income from other sources for the assessment year 2019-20. So, so if there are any that means expenditure, we shall deduct lastly. So ನೀವೇನು ಮಾಡೋಣ, ಸೊ ಕನ್ಫ್ಯೂಸ್ ಆಗೋಬೇಡ. ಫಸ್ಟ್ ಇನ್ಕಮ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಬಿಡಿ. ಸೊ ಲಾಸ್ಟಲ್ಲಿ ಡಿಡಕ್ಷನ್ಸಲ್ಲಿ ಕೊಡಿ, ನಾಟ್ ಅನ್ ಇಶ್ಯೂ. ಡಿಡಕ್ಷನ್ಸಲ್ಲಿ ಏನೇನು ಲೆಸ್ ಮಾಡಬೇಕು ಅದನ್ನು ನೀವು ಲೆಸ್ ಮಾಡ್ಬೋದು. She received rupees 50,000 as a royalty, so it is fully taxable.
and received rupees 4,000 as a remuneration for acting as chief examiner, fully taxable. She won rupees 10,000 in crossword puzzle, fully taxable. Don't get confused. TDS deduct ಆಗೋದು if it crosses 10,000. 10,000 ಕ್ರಾಸ್ ಆದರೆ ಮಾತ್ರ. ಎಕ್ಸಾಕ್ಟ್ 10,000 ಇದೆ, ನೀವು ಡೈರೆಕ್ಟಾಗಿ ತೊಗೊಳ್ಬೋದು, ನಾಟ್ ಆನ್ ಇಶ್ಯೂ. Receive dividend 20% on preference shares face value. So dividend received from domestic companies exempted. Dividend received from domestic companies exempted. Received interest on FD with Canara Bank, that is 8.8% on 50,000. So let's see, 50,000 into 8.8% in the sense, you'll get 4,400. So that TDS ಅಪ್ಲೈ ಆಗೋದು 10,000 ಕ್ರಾಸ್ ಆದರೆ ಮಾತ್ರ. ಹೆನ್ಸ್ 4,400 ಇದೆ, ಡೈರೆಕ್ಟಾಗಿ 4,400ನ ತೊಗೊಳ್ಬೋದು. ರಿಸೀವ್ಡ್ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟಿ rupees 3,000. ಸೊ ಅವ್ರೇನು ಮೆನ್ಷನ್ ಮಾಡಿದಾಗ ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆಲ್ವೇಸ್ ಇಟ್ ವಿಲ್ ಬಿ ಗ್ರಾಸ್. ಡೈರೆಕ್ಟಾಗಿ 3,000 ತೊಗೊಳ್ಳಿ. ಸೊ ಇದನ್ನೆಲ್ಲ ಆ್ಯಡ್ ಮಾಡಿಕೊಡು. ಎಕ್ಸ್ಪೆಂಡಿಚರ್ ಯಾವುದನ್ನ ಕ್ಲೈಮ್ ಮಾಡ್ಬೋದು ನೋಡೋಣ. ಲೆಸ್ ಮಾಡೋದು, ಅದರಲ್ಲಿ ಎಕ್ಸ್ಪೆಂಡಿಚರ್ನ ಲೆಸ್ ಮಾಡೋದು. ಸ್ಯಾಲ್ರಿ ಪೇಯ್ಡ್ ಟು ದ ಕ್ಲರ್ಕ್ ಫಾರ್ ಪ್ರೂಫ್ ರೀಡಿಂಗ್ ಅಲೈಬಲ್ ಲೆಸ್ ಮಾಡ್ಬೋದು. ಪರ್ಚೇಸ್ಡ್ ಬುಕ್ಸ್ ವರ್ತ್ rupees 1,000 ವಿತ್ ರಿಗಾರ್ಡ್ಸ್ ದ ರಿವಿಷನ್ ಆಫ್ ದಿ ಬುಕ್, ಇದನ್ನು ಲೆಸ್ ಮಾಡ್ಬೋದು. And next, bank charged 1% commission for collection of dividend. So dividend is a tax-free income. Dividend is tax-free income. Whatever the expenditure incurred to earn the tax-free income, it is not eligible for deduction. ಇದನ್ನ ಲೆಸ್ ಮಾಡಂಗಿಲ್ಲ. ಅಲ್ಲಿಗೆ ನೀವು ಎರಡು ಎಕ್ಸ್ಪೆಂಡಿಚರ್ನ ನೀವು ಲೆಸ್ ಮಾಡ್ಬೋದಾಗುತ್ತೆ. This is problem number 8. And next we shall go with the problem number 9. So problem number 9. Mr. Manu has the following incomes during the year ending 31st/3/2019. Dividend declared from M company. So M company dividend ಎಷ್ಟಿದೆ? 6,000 ಇದೆ, exempt ಆಗಿದೆ. Any dividend from domestic company is exempted. Dividend declared from Z company, it is also exempted. And keep this in mind, exempted ಎಷ್ಟಾಗ್ತದೆ ಅಂತ ಕೌಂಟ್ ಮಾಡ್ತಾ ಬನ್ನಿ. ಇಲ್ಲಿ 6,000 ಆಗಿದೆ, ಇಲ್ಲಿ ನಾವು 9,000 ಆಗಿದೆ. ಯಾಕಂದರೆ ಟೋಟಲ್ ಡಿವಿಡೆಂಟ್ ಎಕ್ಸಂಪ್ಷನ್ ಇರೋದು ನಮಗೆ 10 lakhs. 10 lakhs ಕ್ರಾಸ್ ಆದಮೇಲೆ ಏನಾದರೂ ಡಿವಿಡೆಂಟ್ ಬಂದರೆ ದಟ್ ಈಸ್ ಟ್ಯಾಕ್ಸಬಲ್. 10 lakhs ಕ್ರಾಸ್ ಆದಮೇಲೆ ಡಿವಿಡೆಂಟ್ಸ್ ಏನಾದರೂ ರಿಸೀವ್ ಆಗಿದೆ ಅದೇನಾಗುತ್ತೆ, ಟ್ಯಾಕ್ಸಬಲ್ ಆಗುತ್ತೆ. ಸೊ ಅದಕ್ಕೆ ನೆಕ್ಸ್ಟ್ ಇಂಟೀರಿಯಮ್ ಡಿವಿಡೆಂಟ್ ರಿಸೀವ್ಡ್, ಇಟ್ ಈಸ್ ಆಲ್ಸೋ ಎಕ್ಸಂಪ್ಟೆಡ್. ಅದಕ್ಕೆ ಟೋಟಲ್ ಎಕ್ಸಂಪ್ಷನ್ನು 3 + 3 3 + 6 + 9 ಇನ್ ದ ಸೆನ್ಸ್ 18,000 ಆಗಿದೆ. ನೆಕ್ಸ್ಟ್ ನೋಡೋಣ. ಸಿ ಒನ್ ಗೋಲ್ಡ್ ವರ್ತ್ rupees 10,000 ಫ್ರಮ್ ಪಂಜಾಬ್ ಸ್ಟೇಟ್ ಲಾಟ್ರಿ. ಸೊ ಇಟ್ ಈಸ್ ಆಲ್ಸೋ ಫುಲ್ಲಿ ಟ್ಯಾಕ್ಸಬಲ್. The 10 lakhs is fully taxable. Next, during the March 2019, he earned rupees 1 lakh as prize money as horse races. And see, as he told, so first ನಾನು ಏನು ಹೇಳಿದ್ದೆ ಅಂದರೆ, ವಾಟ್ ಎವರ್ ದ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಟು ಅರ್ನ್ ದಟ್ ಕ್ಯಾಶುವಲ್ ಇನ್ಕಮ್ ಇಸ್ ನಾಟ್ ಡಿಡಕ್ಟಬಲ್ ಅಂತ ಹೇಳಿದೆ. ಬಟ್ ಓನ್ಲಿ ಫಾರ್ ಒನ್ ಎಕ್ಸ್ಪೆಂಡಿಚರ್ ಕ್ಯಾನ್ ಬಿ ಅಲೋಯಬಲ್, ದಟ್ ಈಸ್ ಮೇಂಟೈನಿಂಗ್ ಆಫ್ ಹಾರ್ಸ್ ರೇಸಸ್. ಹಾರ್ಸ್ ರೇಸಸ್ ಏನಾದರೂ ಮೇಂಟೈನ್ ಮಾಡಿದ್ರೆ ಅದನ್ನು ನಾವು ಅಲೋ ಮಾಡ್ಬೋದು. ಸೊ ಹಿಯರ್ ಇನ್ಕಮ್ ಬಂದಿರೋದು 1 lakh, ಬಟ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆಗಿರೋದು 1,60,000. ಹೆನ್ಸ್ 60,000 ಲಾಸಲ್ಲೇ ಇದೆ. ಬಟ್ ಈ 60,000ನ ಯಾವುದೇ ಇನ್ಕಮಿಂದ ರೆಕವರ್ ಮಾಡ್ಕೊಳಂಗಿಲ್ಲ. ಈ 60,000ನ ಯಾವುದೇ ಇನ್ಕಮಿಂದ ರೆಕವರ್ ಮಾಡ್ಕೊಳಂಗಿಲ್ಲ. ಇಟ್ ಕ್ಯಾನ್ ಬಿ ರಿಕವರಬಲ್ ಓನ್ಲಿ ಫ್ರಮ್ ದ ಹಾರ್ಸ್ ರೇಸಸ್. ಇದನ್ನು ಯಾವುದರಿಂದ ರೆಕವರ್ ಮಾಡ್ಕೋಬೋದು? ಹಾರ್ಸ್ ರೇಸಿಂದ ಮಾತ್ರ ರೆಕವರ್ ಮಾಡ್ಕೋಬೋದು. ಹೆನ್ಸ್ ಪಾಯಿಂಟ್ ನಂಬರ್ 5ನಲ್ಲಿ ನಮ್ಗೆ ಔಟ್ರ್ ಕಾಲಮಲ್ಲಿ ಯಾವುದೇ ರೀತಿಯಾದ ಅಮೌಂಟ್ ಬರಲ್ಲ, ಬಿಕಾಸ್ ಹಿಯರ್ ಇಟ್ ಈಸ್ ಲಾಸ್ ಆಗಿದೆ. ಸೊ ಔಟ್ರ್ ಕಾಲಮಲ್ಲಿ ಯಾವುದೇ ರೀತಿಯಾದ ಅಮೌಂಟು ಬರೋದಿಲ್ಲ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಅಂಡ್ ದ ಲಾಸ್ಟ್ ಪಾಯಿಂಟ್, ಗಿಫ್ಟ್ ಆಫ್ ಬಿಲ್ಡಿಂಗ್ ಫ್ರಮ್ ಎಲ್ಡರ್ ಬ್ರದರ್. ಸೊ ಎಲ್ಡರ್ ಬ್ರದರ್ ಈಸ್ ಎ ರಿಲೇಟಿವ್, ಎಲ್ಡರ್ ಬ್ರದರ್ ಆಫ್ ಇಸ್ ಫಾದರ್ ಇನ್ ಲಾ. ಸೊ ಎಲ್ಡರ್ ಬ್ರದರ್ ಆಫ್ ಇಸ್ ಫಾದರ್ ಇನ್ ಲಾ ಈಸ್ ನಾಟ್ ಎ ರಿಲೇಟಿವ್. ಸೊ ರಿಲೇಟಿವ್ ಅಲ್ಲ. ಹೆನ್ಸ್ ಮೋರ್ ದೆನ್ 50,000 ಇದೆ. ಸೊ ಎಂಟೈರ್ ಅಮೌಂಟ್ ಈಸ್ ಟ್ಯಾಕ್ಸಬಲ್. ಸೊ ಎಂಟೈರ್ 25 lakhs ಏನಾಗುತ್ತೆ, ಟ್ಯಾಕ್ಸಬಲ್ ಆಗುತ್ತೆ. ಸೊ ದಟ್ಸ್ ವಾಟ್ ರಿಗಾರ್ಡಿಂಗ್ ಪ್ರಾಬ್ಲಮ್ ನಂಬರ್ 9. ಅಂಡ್ ಪ್ರಾಬ್ಲಮ್ ನಂಬರ್ 10, ರಾಹುಲ್ ಇನ್ವೆಸ್ಟ್ ರಿಗಾರ್ಡಿಂಗ್ ಇನ್ವೆಸ್ಟ್ಮೆಂಟ್ ದೇ ಆರ್ ಗಿವನ್. ಸೊ ವಿ ಶಾಲ್ ಸಿ ಡೈರೆಕ್ಟ್ಲಿ ಪ್ರಾಬ್ಲಮ್. rupees 25%, so 25,000 9% government securities. So less tax government securities. ಅವ್ರೇನು ಮೆನ್ಷನ್ ಮಾಡಿಲ್ಲ. ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆಲ್ವೇಸ್ ಗ್ರಾಸಲ್ಲಿ ಇರುತ್ತೆ. ಸೊ 25,000 ಇಂಟು 9%, 25,000 ಇಂಟು 9%. ಸೊ 2,250 ಡೈರೆಕ್ಟಾಗಿ ಟ್ಯಾಕ್ಸ್ ಮಾಡ್ಬೋದು. ನೆಕ್ಸ್ಟ್ 20,000 11% ಡೆಲ್ಲಿ ಕಾರ್ಪೊರೇಟ್ ಬಾಂಡ್ಸ್. ಸೊ ಕಾರ್ಪೊರೇಟ್ ದಟ್ ಮೀನ್ಸ್ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್. 20,000 ಇಂಟು 11%. ಸೊ 2,200 ಡೈರೆಕ್ಟಾಗಿ ಟ್ಯಾಕ್ಸ್ ಮಾಡ್ಬೋದು. ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆಗುತ್ತೆ ಅದು. ನೆಕ್ಸ್ಟ್ 30,000
12% Bombay Port Trust Bond. So let's tax commercial securities. 30,000 into 12%. So 3,600 direct ಆಗಿ ನೀವು ಟ್ಯಾಕ್ಸ್ ಮಾಡ್ಬೋದಾಗತ್ತೆ. ನೆಕ್ಸ್ಟ್ 5,000 7 years post office national savings certificate. This is exempted. This is exempted under section 10 subsection 15. It exempted ಇದೆ, it is not taxable at all. And next one, rupees 10,000 7% national plan certificate. Even it is also exempted under section 10 sub 15. ಇವೆರಡು exempted ಇರುತ್ತೆ, it is not a taxable at all. ಇವೆರಡೂ exempted ಇರುತ್ತೆ. Next 15%, 8% ಗೌರ್ಮೆಂಟ್ ಆಫ್ ಇಂಗ್ಲೆಂಡ್ ಬಾಂಡ್ಸ್. ಸೊ ಗೌರ್ಮೆಂಟ್ ಆಫ್ ಇಂಗ್ಲೆಂಡ್ ಬಾಂಡ್ಸ್ ಅಂದಾಗ ಇಲ್ಲೇನಾಗುತ್ತೆ, ಕಮರ್ಷಿಯಲ್ ಆಗುತ್ತೆ. ಸೊ ಕಮರ್ಷಿಯಲ್ ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್, ಸೊ ಆಲ್ವೇಸ್ ಇಟ್ ವಿಲ್ ಬಿ ಇನ್ ಎ ಗ್ರಾಸ್ 15,000 ಇಂಟು 8%. ಸೊ ಡೈರೆಕ್ಟಾಗಿ 1,200 ನೀವು ಔಟರ್ ಕಾಲಮಲ್ಲಿ ತೊಗೊಬೋದು, 1,200. ನೆಕ್ಸ್ಟ್ ಈ ಪೇಯ್ಡ್ rupees 150 ಆಸ್ ಎ ಕಮಿಷನ್ ಫಾರ್ ಕಲೆಕ್ಟಿಂಗ್ ಎ ಇಂಟ್ರೆಸ್ಟ್ ಇನ್ಕಮ್. ಸೊ ಇಟ್ ಕ್ಯಾನ್ ಬಿ ಡಿಡಕ್ಟಬಲ್, ಡಿಡಕ್ಟ್ ಮಾಡ್ಬೋದು. ವೈ ಬಿಕಾಸ್ ಟ್ಯಾಕ್ಸಬಲ್ ಇನ್ಕಮ್ಸ್ನ ಕಲೆಕ್ಟ್ ಮಾಡೋದಕ್ಕೆ ಅವನು ಇನ್ಕರ್ಡ್ ಮಾಡ್ತಾನೆ. ಸೊ 150 ಈಸ್ ಎಲಿಜಿಬಲ್ ಫಾರ್ ಡಿಡಕ್ಷನ್. ಲಾಸ್ಟಲ್ಲಿ 150ನ ಲೆಸ್ ಮಾಡಿ. SBI ಸೇವಿಂಗ್ಸ್ ಬ್ಯಾಂಕ್ ಇಂಟ್ರೆಸ್ಟ್ rupees 19,500, ಡೈರೆಕ್ಟಾಗಿ 19,500 ಟ್ಯಾಕ್ಸ್ ಮಾಡ್ಬೋದು. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ 10,000 ಎಬೋವ್ ಇದ್ರೆ TDS ಚಾರ್ಜ್ ಮಾಡೋದು ಫಾರ್ ಫಿಕ್ಸ್ಡ್ ಡೆಪಾಸಿಟ್, ಫಾರ್ FD, ನಾಟ್ ಫಾರ್ ಸೇವಿಂಗ್ಸ್ ಬ್ಯಾಂಕ್. And you may be having few doubts that sir 10,000 above ಇದ್ದಾಗ ಅಂದರೆ ಇಟ್ ಈಸ್ ಎಕ್ಸೆಂಪ್ಟೆಡ್ ಅಪ್ ಟು 10,000 ಅಂತ. ಸೊ ಅಂದರೆ ಇಂಟ್ರೆಸ್ಟ್ ಆನ್ ಸೇವಿಂಗ್ಸ್ ಬ್ಯಾಂಕ್ ಇಂಟ್ರೆಸ್ಟ್ ಆನ್ ಎನಿ ಬ್ಯಾಂಕ್ಸ್ ಎಕ್ಸೆಂಪ್ಟೆಡ್ ಅಪ್ ಟು 10,000 ಅಂತ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇದೆಲ್ಲ ಆದಮೇಲೆ ಸೊ ಡಿಡಕ್ಷನ್ ಅಂಡರ್ ಸೆಕ್ಷನ್ 88 TTA ಅಲ್ಲಿ ಬರುತ್ತೆ ಅಷ್ಟದು. ಇಟ್ ಕಮ್ಸ್ ಅಂಡರ್ ಡಿಡಕ್ಷನ್ಸ್ ಅಲ್ಲಿ ಬರೋದು, ಅದು ಇಲ್ಲಿ ಬರೋದಲ್ಲ. ಸೊ ಇದೆಲ್ಲ ಆದಮೇಲೆ ಮತ್ತೆ ಸಪ್ರೇಟಾಗಿ ಡಿಡಕ್ಷನ್ ಕೊಡಬೇಕಾಗತ್ತೆ. ಸೊ ಅದು ಅಲ್ಲಿ ಬರುತ್ತೆ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಪ್ರಾಬ್ಲಮ್ ನಂಬರ್ 10. Okay, today we shall stop here, and remaining we shall continue in the next video. Thank you.